forever on fire. ದರ್ಶನ್ ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಬಗೆದಷ್ಟು ಬಯಲಾಗ್ತಾ ಇದೆ ಕೊಲೆ ರಹಸ್ಯದ ಒಂದೊಂದೇ ವಿಚಾರಗಳು. ಅವತ್ತು ಪಟ್ಟಣಗೆರೆ ಶೆಡ್ನಲ್ಲಿ ಹಲ್ಲೆ ಬಳಿಕ ದರ್ಶನ್ ಹೋಗಿದ್ದಾದ್ರೂ ಎಲ್ಲಿಗೆ? ಹಲ್ಲೆ ಆದ ನಂತರ ದರ್ಶನ್ ಎಲ್ಲಿಗೆ ಹೋಗಿದ್ರು? ಹಾಗಾದ್ರೆ ರೇಣುಕಾಸ್ವಾಮಿ ಹತ್ಯೆ ಬಳಿಕ ಪಾರ್ಟಿ ಮಾಡಿತ್ತ ಡಿ ಬಾಸ್ ಗ್ಯಾಂಗ್ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಹತ್ಯೆ ಆದ್ಮೇಲೂ ಕೂಡ ಪಾರ್ಟಿ ಮಾಡಿದ್ರ ಡಿ ಗ್ಯಾಂಗ್ ಅನ್ನುವಂತ ಪ್ರಶ್ನೆ ಕೂಡ ಇದೆ. ರೇಣುಕಾಸ್ವಾಮಿಗೆ ಸಾಯೋಕ್ಕೂ ಮುನ್ನವೇ, ರೇಣುಕಾಸ್ವಾಮಿಯನ್ನ ಸಾಯಿಸೋದಕ್ಕೂ ಮುನ್ನ ಮನೆಗೆ ಹೋಗಿದ್ರ ದರ್ಶನ್? ಮನೆಗೆ ಹೋಗಿ ಅದಾದ ಬಳಿಕ ಶೆಡ್ಗೆ ಬಂದಿದ್ರ? ಶೆಡ್ಗೆ ಬಂದು ಹತ್ಯೆ ಆದ್ಮೇಲೆ ಅಲ್ಲಿಂದ ಎಲ್ಲಿಗೆ ಹೋಗಿದ್ರು? ರೇಣುಕಾಸ್ವಾಮಿ ಹಲ್ಲೆ ಬಳಿಕ ನಡೆದಂತ ಸೀನ್ ಘಟನೆ ಏನು? ಹಾಗಾದ್ರೆ ಸೀನ್ ಬೈ ಸೀನ್ ಏನಾಗಿತ್ತು? ಅವತ್ತು ಘಟನೆ ಆಯ್ತಲ್ಲ, ಹತ್ಯೆ ಆದ ದಿನ ಅಂದ್ರೆ ಜೂನ್ 7ನೇ ತಾರೀಕು 8ಕ್ಕೆ ಈ ಪ್ರಕರಣ ಬೆಳಕಿಗೆ ಬಂದಿದ್ದು. ಏನೆಲ್ಲ ಆಯ್ತು ಹಾಗಾದ್ರೆ? ಶೆಡ್ಗೆ ಮೊದಲು ಬಂದಿದ್ರಲ್ಲ, ಅದಕ್ಕೂ ಮುಂಚೆ ಮನೆಗೆ ಹೋಗಿದ್ರ? ಶೆಡ್ ಅಲ್ಲಿ ಹತ್ಯೆ ಆದ ಬಳಿಕ ದರ್ಶನ್ ಎಲ್ಲಿಗೆ ಹೋಗಿದ್ರು? ಅದೆಲ್ಲದ್ರ ಬಗ್ಗೆ ಕೂಡ ಒಂದೊಂದೇ ವಿಚಾರಗಳು ಈಗ ತನಿಖಾ ಸಂದರ್ಭದಲ್ಲಿ ಹೊರಬಿದ್ದಿದ್ದಾವೆ. ಹೀಗಾಗಿ ಬಗದಷ್ಟು ಬಯಲಾಗ್ತಾ ಇದೆ ಹತ್ಯೆಯ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ. ಶೆಡ್ಗೆ ದರ್ಶನ್ ಹಲ್ಲೆ ಮಾಡಿದ ಬಳಿಕ ಸೀದಾ ಆರ್ ನಗರ ಮನೆಗೆ ವಾಪಸ್ ಹೋಗಿದ್ರ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಆರ್ ನಗರ ಮನೆಗೆ ವಾಪಸ್ ಹೋದ್ರೆ ಈ ಹತ್ಯೆ ಮಾಡುವಂಥ ಸಂದರ್ಭದಲ್ಲಿ ಧರಿಸಿದಂಥ ಬಟ್ಟೆ ಇರ್ಬೋದು, ಶೂ ಇರ್ಬೋದು, ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖಾ ಸಂದರ್ಭದಲ್ಲಿ ಸ್ಥಳ ಮಹಜೂರು ಸಂದರ್ಭದಲ್ಲೂ ಕೂಡ ಒಂದಷ್ಟು ಬಟ್ಟೆ, ಶೂ ಅನ್ನು ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದೆ. ನೇರವಾಗಿ ಮನೆಗೆ ಹೋದ ಸಂದರ್ಭದಲ್ಲಿ ಯಾರ ಜೊತೆ ಮಾತನಾಡಿದ್ರು, ಏನು ಮಾತುಕತೆ ಆಯಿತು, ಯಾರಿಗಾದ್ರೂ ಫೋನ್ ಮಾಡಿದ್ರ? ಹೀಗೆಲ್ಲ ಒಂದಷ್ಟು ಪ್ರಶ್ನೆಗಳಿದ್ದಾವೆ. ಹಾಗಾಗಿನೇ ಈ ಕೇಸ್ಗೆ ಸಂಬಂಧಪಟ್ಟಂತೆ ಯಾರ್ಯಾರು ಸಪೋರ್ಟ್ ಮಾಡಿದ್ರೋ ಅವರೆಲ್ಲರಿಗೂ ಕೂಡ ನೋಟಿಸನ್ನು ಈಗಾಗಲೇ ಜಾರಿ ಮಾಡಲಾಗಿದೆ. ಅವರನ್ನು ತನಿಖೆಗೆ ಕೂಡ ಒಳಪಡಿಸಲಾಗ್ತಾ ಇದೆ. ಇನ್ನು ಹಲ್ಲೆ ಆದ ಬಳಿಕ ವಿನಯ್ ಮತ್ತು ಟೀಮ್ ಈ ಪಾರ್ಟಿ ಮಾಡಿದ್ರು ಅಂತ, ಈ ಟೀಮ್ ಪೂರ್ತಿ ಕೂತ್ಕೊಂಡು ಪಾರ್ಟಿ ಮಾಡಿದ್ರು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಆಗ ಮಧ್ಯರಾತ್ರಿ ನೇರವಾಗಿ ದರ್ಶನ್ ಮನೆಗೆ ಹೋಗಿದ್ರಂತೆ ವಿನಯ್ ಆ್ಯಂಡ್ ಗ್ಯಾಂಗ್. ಅಂದರೆ ಈ ಹತ್ಯೆ ಆದ ಬಳಿಕ ದರ್ಶನ್ ಮನೆಗೆ ನೇರವಾಗಿ ಹೋಗಿದ್ರಂತೆ. ಬಳಿಕ ಪಟ್ಟಣಗೆರೆ ಶೆಡ್ನಲ್ಲಿದ್ದವರಿಂದ ವಿನಯ್ಗೆ ಮತ್ತೊಮ್ಮೆ ಫೋನ್ ಕೂಡ ಮಾಡಲಾಗಿತ್ತಂತೆ. ಫೋನ್ ಮಾಡಿ ಈ ಹತ್ಯೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಆಯಿತು, ಮೃತದೇಹವನ್ನು ಸಾಗಿಸೋದಕ್ಕೂ ಕೂಡ ಒಂದಷ್ಟು ಜನರನ್ನ ಅಲ್ಲಿ ಅಲರ್ಟ್ ಮಾಡಲಾಗಿತ್ತು. ಹಾಗಾಗಿ ಸರ್, ನೀವು ಹಲ್ಲೆ ಮಾಡಿದ್ದ ವ್ಯಕ್ತಿ ಸತ್ತೋಗ್ಬಿಟ್ಟಿದ್ದಾನೆ, ಬೇಗ ಬನ್ನಿ ಅಂತ ನಾಗರಾಜ್ ಕರೆ ಮಾಡಿದ್ನಂತೆ. ಅಂದರೆ ಪಟ್ಟಣಗೆರೆ ಶೆಡ್ಗೆ ದರ್ಶನ್ ಅವರು ಹೋಗಿದ್ರಂತ, ಅದೇ ರೀತಿಯಾಗಿ ಅವರು ಹಲ್ಲೆ ಮಾಡಿದ್ರು, ಪವಿತ್ರ ಗೌಡ ಕೂಡ ಹಲ್ಲೆ ಮಾಡಿದ್ರು ಅನ್ನುವಂಥ ಮಾಹಿತಿ ಏನಿದೆ. ಹಲ್ಲೆ ಆದ ಬಳಿಕ ದರ್ಶನ್ ಅಲ್ಲಿಂದ ಮನೆಗೆ ಹೋದ್ರಂತೆ, ಆರ್ ನಗರ ಮನೆಗೆ ಹೋದ ಬಳಿಕ ನಾಗರಾಜ್ ಕಡೆಯಿಂದ ಒಂದು ಫೋನ್ ಕಾಲ್ ಬಂದಿದೆ. ಸರ್, ನೀವು ಹಲ್ಲೆ ಮಾಡಿ ಹೋದಂಥ ವ್ಯಕ್ತಿ ಸತ್ತೋಗ್ಬಿಟ್ಟಿದ್ದಾನೆ ಅಂತ. ಆಗ ನೇರವಾಗಿ ಶೆಡ್ಗೆ ವಿನಯ್ ಆ್ಯಂಡ್ ಟೀಮ್ ಬರುತ್ತೆ. ರೇಣುಕಾಸ್ವಾಮಿ ಮೃತಪಟ್ಟಿದ್ದು ನೋಡಿ ಒಂದು ಕ್ಷಣ ಇಡೀ ಗ್ಯಾಂಗ್ಗೆ ಶಾಕ್ ಆಗಿಬಿಡುತ್ತೆ. ಸತ್ತೋಗೋವರೆಗೂ ಕೂಡ ಹೊಡೆದಿರುವಂಥದ್ದು. ಮಧ್ಯರಾತ್ರಿ ನೇರವಾಗಿ ದರ್ಶನ್ ಮನೆಗೆ ವಿನಯ್ ಆ್ಯಂಡ್ ಗ್ಯಾಂಗ್ ಹೋಗ್ತಾರೆ. ಏನು ಮಾಡೋದು ಸರ್, ಹಲ್ಲೆ ಮಾಡಿದಂಥ ವ್ಯಕ್ತಿ ಸತ್ತೋಗ್ಬಿಟ್ಟಿದ್ದಾನೆ ಅಂತ. ಆಗ ಮನೆಯಲ್ಲಿದ್ದಂಥ ದರ್ಶನ್ಗೆ ರೇಣುಕಾಸ್ವಾಮಿ ಸತ್ತೋಗಿದ್ದಾನೆ ಅಂತ ವಿನಯ್ ಹೇಳ್ತಾನೆ. ವಿನಯ್ ಹೇಳಿದ ಬಳಿಕ ಏನು ಹೇಳ್ತಿದ್ದೀರಿ ಅಂತ ದರ್ಶನ್ ಶಾಕ್ ಆಗಿ ಕೂಗಾಡಿದ್ರಂತೆ. ಅಂದರೆ ಹಲ್ಲೆ ಮಾಡಿ ಅಂದರೆ ಸಾಯಿಸ್ಬಿಟ್ಟಿದ್ದೀರಾ ಅಂತ ಕೇಳಿದ್ರಂತೆ. ಆಗ ಬಾಸ್ ಏನೂ ಆಗಲ್ಲ, ನಾವು ನೋಡ್ಕೋತೀವಿ ಅಂತ ಈ ಆರೋಪಿಗಳೇನಿದ್ದಾರೆ, ಮೊದಲು ಸರೆಂಡರ್ ಆದ್ರಲ್ಲ ಆ ಆರೋಪಿಗಳು ಸೇರಿದಂತೆ ಒಟ್ಟು 15 ಜನ ಕೂಡ ದರ್ಶನ್ ಮತ್ತು ಪವಿತ್ರ ಬಿಟ್ಟಂತೆ ಈ 15 ಜನರು ಕೂಡ ಈ ಹತ್ಯೆಯಲ್ಲಿ ಏನು ಭಾಗಿಯಾಗಿದ್ರಲ್ಲ, ನಾವು ಇದನ್ನು ನೋಡ್ಕೊಳ್ತೀವಿ ಅಂದ್ರಂತೆ. ಬಳಿಕ ಶೆಡ್ ಬಳಿಗೆ ಹೋಗದೆ ಮನೆಯಲ್ಲೇ ದರ್ಶನ್ ಉಳ್ಕೊಂಡಿದ್ರು, ನಾವು ನೋಡ್ಕೋತೀವಿ ಅಂತ ಆರೋಪಿಗಳು ಹೇಳಿದ್ಕೆ ವಿನಯ್, ಪ್ರದೂಷ್ ಸೇರಿದಂತೆ ಉಳಿದ ಆರೋಪಿಗಳು ಶೆಡ್ಗೆ ಹೋಗಿ ಮೃತದೇಹವನ್ನು ವಿಲೇವಾರಿ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡ್ರು. ವೆಹಿಕಲನ್ನು ಅರೇಂಜ್ ಮಾಡೋದಿರ್ಬೋದು, ಅದೇ ರೀತಿಯಾಗಿ ಮೃತದೇಹವನ್ನು ಎಲ್ಲಿ ವಿಲೇವಾರಿ ಮಾಡಬೇಕು ಅದ್ರ ಬಗ್ಗೆ ಪ್ಲಾನ್ ಮಾಡಿಕೊಂಡ್ರು. ವಾಟ್ಸಪ್ ಕರೆಗಳ ಮೂಲಕ ಮೃತದೇಹ ವಿಲೇವಾರಿ ಇರ್ಬೋದು, ಶರಣಾಗತಿ ಆಗುವಂಥದ್ದಿರ್ಬೋದು, ಯಾರು ಶರಣಾಗತಿ ಆಗಬೇಕು, ಮತ್ತು ಹಣಕಾಸಿನ ವಿಚಾರ, ಎಷ್ಟು ಹಣವನ್ನು ತೆಗೆದುಕೊಳ್ಬೇಕು, ಅದೆಲ್ಲದ್ರ ಬಗ್ಗೆ ಕೂಡ ವಾಟ್ಸಪ್ ಕಾಲ್ನಲ್ಲಿ ಚರ್ಚೆ ಆಗ್ತಾ ಇತ್ತಂತೆ. ಬೆಳಗ್ಗೆ ಪತ್ನಿ ಮನೆಯಲ್ಲಿ ಹೋಮ ಪೂಜೆಯನ್ನು ಮುಗಿಸಿ, ಅಂದರೆ ಇದೆಲ್ಲ ಹತ್ಯೆ ಆದ ಬಳಿಕ ತಿರುಗಿ ಮಾರನೇ ದಿನ ದರ್ಶನ್ ಅವರು ಏನೂ ನಡೆದೇ ಇಲ್ಲ ಅನ್ನೋ ರೀತಿಯಾಗಿ ನಾರ್ಮಲ್ ಆಗಿ ಕೂಲಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಂಡು ಮೈಸೂರಿಗೆ ಪ್ರಯಾಣ ಬೆಳೆಸ್ತಾರೆ. ಅಲ್ಲಿ ಶೂಟಿಂಗ್ ಇದ್ದಿದ್ದರಿಂದ ಶೂಟಿಂಗ್ ಅಂತ ಹೋಟೆಲ್ನಲ್ಲಿ ಉಳ್ಕೊಂಡು ನಾಗರಾಜ್ ಮೂಲಕ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ರು ದರ್ಶನ್. ಅಂದರೆ ಇದೆಲ್ಲ
ಹತ್ಯೆ ಆದ ಬಳಿಕ ನೆಕ್ಸ್ಟ್ ಬಾಡಿ ಡಿಸ್ಪೋಸ್ ಮಾಡೋದಕ್ಕೆ ಅಂತ ಬೇಕಾಗಿರುವಂಥ ಪ್ಲಾನನ್ನು ಈ ಆರೋಪಿಗಳು ಮಾಡ್ಕೋತಾರೆ. ಮತ್ತು ಆ ಪ್ಲಾನ್ಗೆ ಸಂಬಂಧಪಟ್ಟಂಥ ವಿಚಾರಗಳೇನಿದ್ದಾವೆ ಎಲ್ಲ ಮಾಹಿತಿಯನ್ನು ಕೂಡ ನಾಗರಾಜ್ ಫೋನ್ ಮಾಡಿ ತಿಳಿಸ್ತಾ ಇದ್ದಂತೆ ವಾಟ್ಸಪ್ ಕಾಲ್ ಮೂಲಕ. ಅದೆಲ್ಲ ಮಾಹಿತಿ ಕೂಡ ದರ್ಶನ್ಗೆ ಹೋಗ್ತಾ ಇತ್ತು. ಆ ಹತ್ಯೆಯಾದ ಮರುದಿನ ಮುಂಜಾನೆ ಏನಿದೆ ಪೂಜೆ ಪುನಸ್ಕಾರವನ್ನು ಮಾಡಿ ತಮ್ಮ ಮನೆಯಲ್ಲಿ ದರ್ಶನ್ ಅಲ್ಲಿಂದ ಮೈಸೂರಿಗೆ ತೆರಳ್ತಾರೆ ಶೂಟಿಂಗ್ ನಿಮಿತ್ತವಾಗಿ. ಈ ಎಲ್ಲ ಘಟನಾವಳಿಯ ದೃಶ್ಯಗಳ ಬಗ್ಗೆ ಕೂಡ ಈಗ ಒಂದಷ್ಟು ಮಾಹಿತಿ ಸಿಕ್ಕಿರೋದ್ರಿಂದ ಪೊಲೀಸರು ಕೂಡ ಮತ್ತಷ್ಟು ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಾರೆ. ಉಳಿದಂಥ ಸಾಕ್ಷ್ಯಾಧಾರಗಳನ್ನು ಕೂಡ ಸಂಗ್ರಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ.